everyone. Today I am going to share my own experience of subchorionic hematoma. ನನ್ನ ಲೈಫಲ್ಲಿ ಆದಂಥ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ದಟ್ ಇಸ್ subchorionic hematoma. I am Smita, doctor by PhD and also clinical nutritionist. My second pregnancy was confirmed on June 16th, 2024 ಅಲ್ಲಿ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. That was absolutely unexpected pregnancy. We were not planned. Even though we took all the possible precaution, I became pregnant other. But so the moment was very crucial for me because I was doing a PhD since from the past 7 years in a PhD material. Due to some reason, I was changed my guide after the 1.5 years. Then I changed to my completely after 1.5 years ಆದಮೇಲೆ ನನ್ನ ಟಾಪಿಕ್ ಕಂಪ್ಲೀಟಾಗಿ ಚೇಂಜ್ ಆಯಿತು. ದೆನ್ ಐ ರೀಸ್ಟಾರ್ಟೆಡ್ ಮೈ PhD ವರ್ಕ್ ಫ್ರಮ್ ಜೀರೋ. ಸೊ ಅದಾದಮೇಲೆ ನಂದು ವರ್ಕ್ ಬಂದು ಹ್ಯೂಮನ್ ಮೇಲೆ ಆಗಿತ್ತು. ಇಮಿಡಿಯೇಟ್ ಡ್ಯೂ ಟು ಸಮ್ ಕೋವಿಡ್ ಪ್ಯಾಂಡಮಿಕ್ಕಿಂದ ಹ್ಯೂಮನ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಬಂತು. ಸೊ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಮೈ PhD ಗಾಟ್ ಡಿಲೇಡ್. ಸೊ ಡಿಲೇ ಆಯಿತು. ಆ್ಯಂಡ್ ಆಲ್ಸೋ 7 years ಅಟ್ ಲಾಸ್ಟ್ ಮೂಮೆಂಟಲ್ಲಿ ಸೊ ನಂದು ಪ್ರೆಗ್ನೆನ್ಸಿ ವಾಸ್ ಕನ್ಫರ್ಮ್ಡ್. ಆ್ಯಂಡ್ ಬೈ ದ ಟೈಮ್ ಮೈ PhD ಪೇಪರ್ ಕೇಮ್ ಫಾರ್ ರಿವ್ಯೂ ಬಂತು, ವಿಚ್ ಮೀನ್ಸ್ ಅಬೌಟ್ ಟು ಎಕ್ಸೆಪ್ಟ್ ಒಂದು ಪೇಪರ್ ಇಸ್ ಅ ಮಿನಿಮಮ್ ಮ್ಯಾಂಡೇಟ್ರಿ ಟು ಗೆಟ್ PhD. ಸೊ ಆ ಮೊಮೆಂಟ್ ನಂದು ಹೆಂಗಾಗಿತ್ತು ಅಂತಂದರೆ ಬೋತ್ ವರ್ ವೆರಿ ಕ್ರೂಷಿಯಲ್. ಸೊ ನಂದು 32 years ಆಗಿದೆ ನನಗೆ. ಸೊ ಇವತ್ತು ನಾನು ಸ್ಕಿಪ್ ಮಾಡಿದೆ. ಇಫ್ ಐ ಆಮ್ ನಾಟ್ ಅಕ್ಸೆಪ್ಟಿಂಗ್ ದಿಸ್ ಪ್ರೆಗ್ನೆನ್ಸಿ, ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ಬಿಕೇಮ್ ಪ್ರೆಗ್ನೆಂಟ್ in the future also. And also this is also very crucial. It's been already 7 years I am running with my PhD. Handling both the things were very difficulty at the same time. Then I spoke with my husband. ಇಬ್ರು ಮಾತಾಡಿಕೊಂಡು ವಿ ಥಾಟ್ ಆಫ್ ಟೇಕ್ ಫಾರ್ವರ್ಡ್ ದಿಸ್ ಪ್ರೆಗ್ನೆನ್ಸಿ ಫರ್ದರ್, ಮುಂದೆ ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡೆಡ್. ಆ್ಯಂಡ್ ಆಫ್ ಓಕೆ ಐ ವಿಲ್ ಆಲ್ಸೋ somehow we decided to manage. Somehow I decided to take forward this pregnancy further. ಸೊ ನನ್ನ ಹಸ್ಬೆಂಡ್ ಇಲ್ಲ, ನೀನು ಈ ಪ್ರೆಗ್ನೆನ್ಸಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ದೆನ್ ಐ ವಿಲ್ ಸಪೋರ್ಟ್ ಯು. ಸೊ ದೆನ್ ಯು ಗೋ ಟು ಮೈಸೂರು. ನೀವು ಇಲ್ಲಿ ಸೇಫ್. ಐ ವಾಸ್ ಡೂಯಿಂಗ್ ಅಪ್ ಆ್ಯಂಡ್ ಡೌನ್ ಫ್ರಮ್ ಮೈಸೂರು ಟು ಮದ್ದೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ ಡೈಲಿ. ದೆನ್ ನೀನು ಕಂಪ್ಲೀಟಾಗಿ ಮೈಸೂರಿಗೆ ನೀನು ಹಾಸ್ಟೆಲ್ಗೆ ಹೊರಟೋಗು, ಇಲ್ಲ ಕಂಪ್ಲೀಟ್ ಮೈಸೂರಿಗೆ ಹೊರಟೋಗು, ದೆನ್ ಐ ವಿಲ್ ಮ್ಯಾನೇಜ್ ಇಯರ್ ಅಂತ ಹೇಳಿದ್ರು. ದೆನ್ ಐ ಥಾಟ್ ಓಕೆ ಶಿಫ್ಟ್ ಆಗೋಣ. ಆಫ್ಟರ್ ಕನ್ಫರ್ಮಿಂಗ್ ಎ ಪ್ರೆಗ್ನೆನ್ಸಿ ಐ ಥಾಟ್ ಆಫ್ ಶಿಫ್ಟಿಂಗ್ ಟು ಮೈಸೂರು. ಸೊ ಆಫ್ಟರ್ ಕನ್ಫರ್ಮಿಂಗ್ ದ ಪ್ರೆಗ್ನೆನ್ಸಿ, ಆಫ್ಟರ್ ಡಿಸೈಡಿಂಗ್ ಎವ್ರಿಥಿಂಗ್, ಸೊ ಅದು ಹಾಗೆ ಒಂದು 10 ದಿನಕ್ಕೆ ನಾನು ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡ್ಕೊಂಡು ಕೂತಿದ್ದೆ ಅರೌಂಡ್ 5:30. ಸೊ ಐ ವಾಸ್ ಎಕ್ಸ್ಪೀರಿಯನ್ಸ್ಡ್ ವೆಟ್ಟಿಂಗ್ ಅಟ್ ಮೈ ಬಾಟಮ್. ಸೊ ಏನಾಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ ನನಗೆ, ಏನಾಗ್ತಾ ಇದೆ, ವಾಟ್ ವಾಸ್ ಗೋಯಿಂಗ್ ಆನ್ ಅಂತ ನೋಡೋ ಅಷ್ಟರಲ್ಲಿ ಮೈ ಓಲ್ ಪ್ಯಾಂಟ್ ವಾಸ್ ವೆಟೆಡ್ ವಿತ್ ಬ್ಲಡ್. ದೆನ್ ಐ ರಶ್ಡ್ ಇನ್ ಟು ಟಾಯ್ಲೆಟ್. ಸೊ ದೇರ್ ಆಲ್ಸೋ ಇಟ್ ವಾಸ್ ಹೆವಿ ಬ್ಲೀಡಿಂಗ್ ಇತ್ತು. ಸಿನ್ಸ್ ಇಟ್ ವಾಸ್ ದ ಅರ್ಲಿ ಸ್ಟೇಜ್ ಆಗಿರೋದ್ರಿಂದ ಪ್ರೆಗ್ನೆನ್ಸಿ, ನಾನು ಯಾರು ನನ್ನ ಫ್ರೆಂಡ್ಸ್ಗೆ ಆಗಲಿ ಕಲೀಗ್ಸ್ಗೆ ಆಗಲಿ ಹೇಳ್ಕೊಂಡಿರಲಿಲ್ಲ, ಯಾರಿಗೂ ರಿವೀಲ್ ಮಾಡಿರಲಿಲ್ಲ. ದೆನ್ ಔ ಟು ಅಪ್ರೋಚ್ ಅನ್ನೋದು ಹೆಂಗೆ ಹೇಳೋದಿಲ್ಲ, ಯಾವ ಥರ ಅಪ್ರೋಚ್ ಮಾಡಬೇಕು ಈ ವಿಷಯದ ಬಗ್ಗೆ ಅಂತ ನನಗಂತೂ ತುಂಬ ಐ ವಾಸ್ ಇನ್ ದ ಕನ್ಫ್ಯೂಷನ್ ಮೋಡ್. And also it was lots of uncertainty. It was not a pre-planned pregnancy. And also ಸಡನ್ ಆಗಿ ಈ ಥರ ಪ್ರಾಬ್ಲಮ್ ಆಗಿದೆ. ಇದೆಲ್ಲ ಯಾವ ಥರ ಫೇಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಟೋಟಲಿ ಐ ವಾಸ್ ಡಿಸ್ಟರ್ಬ್ಡ್. ದೆನ್ ಐ ಕಾಲ್ ಟು ಮೈ ಫ್ರೆಂಡ್. ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದೆ. ಸೆಡ್ ಈ ಥರ ಆಗಿದೆ, ತುಂಬ ಹೆವಿ ಬ್ಲೀಡ್ ಆಗ್ತಾ ಇದೆ, ಸೊ ಏನು ಮಾಡಬೇಕು ಅಂತ. ಶಿ ಸೆಡ್ ಇಲ್ಲ, ಮೇ ಬಿ ಮಿಸ್ಕ್ಯಾರೇಜ್ ಆಗಿರಬೇಕು, ಯು ಗೋ ಟು ಡಾಕ್ಟರ್. ಏಕೆ ಅಂತಂದರೆ ಈ ಮಿಸ್ಕ್ಯಾರೇಜು ಸಮ್ಟೈಮ್ ಏನಾಗುತ್ತೆ, ಕ್ಲಿಯರ್ ಆಗಿಲ್ಲ ಪ್ರಾಪರಾಗಿ ಅಂತಂದರೆ ಸಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಏನೇ ಆಗಿರಲಿ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡು, ದೇ ವಿಲ್ ಸಜೆಸ್ಟ್ ಸಮಥಿಂಗ್ ಅಂತ. ಸಂಭವ ನನ್ನ ಹತ್ರ ನನ್ನ ಗೈನೋಕಾಲಜಿಸ್ಟ್ ಫೋನ್ ನಂಬರ್ ಇತ್ತು. ಐ ಕಾಲ್ಡ್ ಹರ್. ಶಿ ಸೆಡ್ ಇಮಿಡಿಯೇಟಾಗಿ ನೀವು ಹಾಸ್ಪಿಟಲಿಗೆ ಬನ್ನಿ ಅಂತ. ಇಲ್ಲ ಮ್ಯಾಮ್ ನಾನು ಮೈಸೂರಲ್ಲಿದ್ದೀನಿ, ಬರೋಕ್ಕಾಗಲ್ಲ ಅಂತ. ಶಿ ಸೆಡ್ ಅಲ್ಲಿ ನಿಯರ್ ಬೈ ಯಾವ ಹಾಸ್ಪಿಟಲ್ಗಿದೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ದೇ ವಿಲ್ ಟೆಲ್ ವಾಟ್ ಟು ಡೂ ನೆಕ್ಸ್ಟ್ ಅಂತ. ದೆನ್ ನನ್ನ ರಿಲೇಟಿವ್ ಮೈಸೂರಲ್ಲೇ ಇದ್ದರು, ಅವ್ರಿಗೆ ಕಾಲ್ ಮಾಡಿದೆ. ಸೊ ಇಟ್ ವಾಸ್ ಅರೌಂಡ್ 5:30. ಅವ್ರು ಬರೋಷ್ಟರಲ್ಲಿ 6:30 ಆಗಿತ್ತು ಆಲ್ಮೋಸ್ಟ್. ಮೊಮೆಂಟಲ್ಲಿ ನನ್ನ ರಿಲೇಟಿವ್ ನಿಯರ್ ಬೈ ಇದ್ದರು. ದೆನ್ ಐ ಕಾಲ್ ಟು ದೆಮ್. ಸೊ ಅವ್ರು 6:30 ಅರೌಂಡ್ ಬಂದರು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ಗೆ ಅಟ್ಲೀಸ್ಟ್ ನನ್ನ ಲ್ಯಾಬ್
ಪೀಪಲ್ಸ್ಗೆ, ಲೇಡೀಸ್ಗೆ ಇನ್ಫಾರ್ಮ್ ಮಾಡಿದೆ. ದೇ ಹೆಲ್ಪ್ಡ್ ಮೀ ಟು ಮ್ಯಾನೇಜ್ ದ ಸಿಚುವೇಶನ್. ಆ ಮೊಮೆಂಟಿಗೆ ಆ ಸಿಚುವೇಶನ್ನ ಮ್ಯಾನೇಜ್ ಮಾಡೋಕ್ಕೆ ಅವ್ರು ಹೆಲ್ಪ್ ಮಾಡಿದ್ರು. ದೆನ್ ಮೈ ರಿಲೇಟಿವ್ ಕೇಮ್. ಸೊ ಇಲ್ಲಿ ನಿಯರ್ ಬೈ ಬೃಂದಾವನ್ ಹಾಸ್ಪಿಟಲ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ಆ ಮೊಮೆಂಟಿಗೆ ಡಾಕ್ಟರ್ ಇರಲಿಲ್ಲ, ಬಟ್ ಅವ್ರ ಅಸಿಸ್ಟೆಂಟ್ ಅವೈಲಬಲ್ ಇದ್ದರು. ಸಿ ಕಾಲ್ ಟು ಡಾಕ್ಟರ್. ಡಾಕ್ಟರ್ ಅಡ್ವೈಸ್ ಮಾಡಿದ್ದು ಡೇಟಿಂಗ್ ಸ್ಕ್ಯಾನ್ ಆರ್ ಎಲ್ಸ್ ವಯಬಿಲಿಟಿ ಸ್ಕ್ಯಾನ್ ಅಂತ ಆಗುತ್ತೆ, ಸೊ ಅದನ್ನು ಮಾಡ್ಸೋಕ್ಕೆ ಹೇಳಿ ಅಂತ. ಐ ಆಸ್ಟ್, ಸಿ ಆಲ್ರೆಡಿ ಮಿಸ್ಕ್ಯಾರೇಜ್, ನನಗೆ ತುಂಬ ಹೆವಿ ಬ್ಲೀಡಿಂಗ್ ಆಗಿದೆ, ವಾಟ್ ವಾಸ್ ದ ಪರ್ಪಸ್ ಟು ಅಂಡರ್ಗಾನ್ ಫಾರ್ ದ ವಯಬಿಲಿಟಿ ಅಂತ. ನೋ ಸ್ಮಿತಾ, ಸೊ ವಿ ಹ್ಯಾವ್ ಟು ಸ್ಕ್ರೀನ್ ಮಾಡಬೇಕು ರಿಯಲಿ. ಏನೇ ಆಗಿದ್ರು ವಿ ನೀಡ್ ಟು ನೋ ದ ಸ್ಟೇಟಸ್, ಏನಾಗಿದೆ ಒಳಗಡೆ ಇಂಟರ್ನಲಿ ಅಂತ. ವಿ ಹ್ಯಾವ್ ಟು ಸ್ಕ್ರೀನ್ ಮಾಡಬೇಕಾಗತ್ತೆ. ಇಲ್ಲ ನೀವು ವಯಬಿಲಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತ. ದೆನ್ ಅಲ್ಲಿ ಅರೌಂಡ್ 7 o'clock ಆಗಿತ್ತು, 7:15 ಆಗಿತ್ತು. ಆ ಮೊಮೆಂಟಲ್ಲಿ ಎಲ್ಲ ಡಯಾಗ್ನೋಸ್ಟಿಕ್ ಸೆಂಟರು ಶಟ್ ಆಗಿರುತ್ತೆ, ಸೊ ಕ್ಲೋಸ್ ಆಗಿರುತ್ತೆ. ದೆನ್ ಅರೌಂಡ್ 15 minutes to 20 minutes ವಿ ರೋಮ್ ಅರೌಂಡ್ ನಿಯರ್ ಬೈ ಹಾಸ್ಪಿಟಲಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಡಯಾಗ್ನೋಸಿಸ್ ಅವೈಲಬಲ್ ಇದೆ ಅಂತ. ಸೊ ಲಕ್ಕಿಲಿ ನಿಯರ್ ಬೈ ಕ್ಯಾಂಗರೋ ಕೇರಲ್ಲಿ ರೇಡಿಯೋಲಜಿಸ್ಟ್ ಮತ್ತು ಗೈನೋಕಾಲಜಿಸ್ಟ್ ಅಬೌಟ್ ಟು ಲೀವ್, ಹೊರಡ್ತಾ ಇದ್ರು ಅವ್ರ ಕೆಲಸ ಮುಗಿಸ್ಕೊಂಡು ಆ ಮೊಮೆಂಟಲ್ಲಿ. ಲಕ್ಕಿಲಿ ದೇ ಹೋಲ್ಡ್ ಫಾರ್ ಮೀ, ನನಗೋಸ್ಕರ ಹೋಲ್ಡ್ ಮಾಡಿದ್ರು. ದೆನ್ ಐ ವೆಂಟ್ ಫಾರ್ ದ ಸ್ಕ್ಯಾನಿಂಗ್. ದ ಮೊಮೆಂಟ್ ಇ ಟುಕ್ ಮೀ ಟು ದ ಸ್ಕ್ಯಾನಿಂಗ್, ಐ ಹಾಸ್ಟ್ ಅಬ್ಡೊಮಿನಲ್ ಸ್ಕ್ಯಾನ್ ಬಿಕಾಸ್ ಐ ಆಮ್ ಸ್ಟಿಲ್ ನಂಗೆ ಬ್ಲೀಡ್ ಆಗ್ತಾ ಇದೆ. ವೆಜೈನಲ್ ಮಾಡ್ತೀಯಾ ಅಬ್ಡೊಮಿನಲ್ ಮಾಡ್ತೀರಾ ಇದು ಸ್ಕ್ಯಾನಿಂಗ್ ಅಂತ ಇಲ್ಲ. ಫಸ್ಟ್ ಅಬ್ಡೊಮಿನಲ್ ಸ್ಕ್ಯಾನ್ ಮಾಡ್ತೀವಿ. ನಮಗೇನಾದರೂ ನನಗೆ ಹಾರ್ಟ್ ಬೀಟ್ ಏನಾದರೂ ಪಾಸಿಬಲಿ ವಾಟ್ ವಿ ಆರ್ ಫೈಂಡಿಂಗ್ ಏನು ನಮಗೇನಾದರೂ ಗೊತ್ತಾಯಿತು ಪ್ರಾಪರಾಗಿ ಅಲ್ಲಿ ಸ್ಕ್ಯಾನಿಂಗಲ್ಲಿ ಏನಾದರೂ ಗೊತ್ತಾಯಿತು ಅಂತಂದರೆ ಓಕೆ, ಇಲ್ಲ ಅಂತಲೇ ವೆಜೈನಲ್ ಸ್ಕ್ಯಾನ್ ಮಾಡಬೇಕಾಗುತ್ತೆ ಅಂತಂದರು. ದೆನ್ ಹಿ ಡಿಡ್ ಅಬ್ಡೊಮಿನಲ್ ಸ್ಕ್ಯಾನ್ ಫಸ್ಟ್. ದೆನ್ ಹಿ ಶೋಡ್ ಮೀ, ಸಿ ಸ್ಮಿತಾ, ಯುವರ್ ಬೇಬಿ ಹಾರ್ಟ್ ಬೀಟ್ ಅಂತ. ದೆನ್ ಐ ವಾಸ್ ಲೈಕ್ ರಿಯಲಿ, ಐ ವಾಸ್ ಶಾಕ್ಡ್ ಅಟ್ ದಟ್ ಮೊಮೆಂಟ್. ನಾನು ಆ ಮೊಮೆಂಟಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋವಂಥ ಸಿಚುವೇಶನಲ್ಲಿ ಇಲ್ಲ, ಅಷ್ಟು ಬ್ಲೀಡ್ ಆಗಿದೆ. ದೆನ್ ಐ ಸೆಡ್, ಸರ್ ಹೇಗೆ ಇದು ಪಾಸಿಬಲ್ ಇದೆ, ನಂಗೆ ಅಷ್ಟೊಂದು ಬ್ಲೀಡಿಂಗ್ ಆಗಿದೆ ಅಂದಾಗ ಈ ಲುಕ್ ಅಟ್ ಮೀ ಆ್ಯಂಡ್ ಗಿವ್ ಮೀ, ನನ್ನ ಹತ್ರ ನೋಡಿ ಒಂದು ಸ್ಮೈಲ್ ಕೊಟ್ಟರು. ಸ್ಮಿತಾ, ಯುವರ್ ಡಾಕ್ಟರ್ ವಿಲ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್. ಯುವರ್ ಬೇಬಿ ಈಸ್ ಅಲೈವ್ ಆ್ಯಂಡ್ ಯುವರ್ ಬೇಬಿ ಹಾರ್ಟ್ ಬೀಟ್ ಇಸ್ ಫೈನ್. ಸೊ ದೇರ್ ಇಸ್ ನೋ ಇಂಟರ್ನಲ್ ಬ್ಲೀಡಿಂಗ್, ಒಳಗಡೆ ಯಾವುದೇ ಇಂಟರ್ನಲ್ ಬ್ಲೀಡಿಂಗು ಕೂಡ ಇಲ್ಲ, ಎವ್ರಿಥಿಂಗ್ ಲುಕ್ಸ್ ಫೈನ್ ಅಂತ ಹೇಳಿದ್ರು. ದೆನ್ ಬೈ ದ ಟೈಮ್ ಮೈ ಹಸ್ಬೆಂಡ್ ಆಲ್ಸೋ ಅರೈವ್ಡ್, ಬಂದರು ಅವ್ರೂ ಕೂಡ. ಈ ಈಸ್ ಅಬೌಟ್ ಟು ಕಮಿಂಗ್ ಫ್ರಮ್ ಮೈ ನೇಟಿವ್ ಪ್ಲೇಸಿಂದ ಮೈಸೂರು ಬರಬೇಕಾಗಿತ್ತು ನನ್ನ ವರ್ಕ್ ಪ್ಲೇಸ್ಗೆ. ಐ ಸೈಡ್ ಬೇಬೀಸ್ ಅಲೈವ್ ಅಂತೆ ಅಂತ. ದೆನ್ ಐ ಸ್ಟಾರ್ಟೆಡ್ ಮೂವಿಂಗ್ ಸ್ಲೋಲಿ. ಸೊ ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ಸೆಡ್, ಸ್ಮಿತಾ, ದೆನ್ ಐ ಹಾಸ್ಟ್, ಸಿ ಮ್ಯಾಮ್, even though we took all the possible measures also, I became pregnant, and after 10 days, see the bleeding is happening. Why all this happening, all this uncertainty in my life anta. She said, Smita, there will be 3% of chance, even though whatever the precaution you are taking, there will be 3% of chances to get the pregnant anta ಹೇಳಿದ್ರು. And what about the subchorionic hematoma ma'am anta ಕೇಳಿದೆ. She said, Smita, ದೇರ್ ವಿಲ್ ಬಿ ಸೋ ಮೆನಿ ಫ್ಯಾಕ್ಟರ್ಸ್, ಎಷ್ಟೊಂದು ಫ್ಯಾಕ್ಟರ್ಸ್ ಇರುತ್ತೆ ಸಬ್ಕೋರಿನಿಕ್ ಹೆಮೆಟೋಮಾ ಆಗೋಕ್ಕೆ. ದೆನ್ ಶಿ ಹಾಸ್ ಸಮ್ ಕ್ವಶನ್ಸ್, ವಾಟ್ಸ್ ಯುವರ್ ಏಜ್, ಮತ್ತು ಆಫ್ಟರ್ ಕನ್ಫರ್ಮಿಂಗ್ ಪ್ರೆಗ್ನೆನ್ಸಿ ನೀವೆಲ್ಲರಿಗೂ ಟ್ರಾವೆಲ್ ಮಾಡಿದ್ರಾ, ಯಾವ್ದಾದ್ರು ವೆಯ್ಟ್ ಲಿಫ್ಟ್ನ ಮಾಡಿದ್ರಾ, ಇಲ್ಲಾಂದರೆ ಬಿಫೋರ್ ನಿಮ್ಗೆ ಯಾವ್ದಾದ್ರು ಮಿಸ್ಕ್ಯಾರೇಜ್ ಏನಾದರೂ ಹಿಸ್ಟ್ರಿ ಇದೆಯಾ ನಿಮಗೆ, ಆ್ಯಂಡ್ ದೀಸ್ ಸಮ್ ಕ್ವಶನ್ಸ್ ಶಿ ಹಾಸ್ಡ್ ಮೀ. ದೆನ್ ಐ ಸೆಡ್, ಎಸ್ ಮ್ಯಾಮ್, ಆಫ್ಟರ್ ಕನ್ಫರ್ಮಿಂಗ್ ಮೈ ಪ್ರೆಗ್ನೆನ್ಸಿ ಐ ಟ್ರಾವೆಲ್ಡ್ ಫ್ರಮ್ ಮೈ ಓಮ್ ಪ್ಲೇಸ್ ಟು ಮೈಸೂರು ಬೈ ಮೈ ಆ್ಯಕ್ಟಿವ್ ಹೊಂಡ. ನಾನು ಮಾಡಿದ ಒಂದು ಮಿಸ್ಟೇಕ್ ಏನಂತಂದರೆ, ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಡ್ಯೂ ಟು ಮೈ ಓವರ್ ಕಾನ್ಫಿಡೆನ್ಸಿಂದ ಏನು ಮಾಡಿದೆ ಅಂತಂದರೆ, ಓಕೆ ನಾನು ಏನೋ ಜಿಮ್ಗೆ ಹೋಗ್ತಾ ಇದ್ದೀನಿ, ನನ್ನ ಮಸಲ್ ತುಂಬ ಸ್ಟ್ರೆಂತ್ ಆಗಿದೆ, ಆ್ಯಂಡ್ ತುಂಬ ಒಳ್ಳೆ ಡಯಟ್ನ ತಿಂತಾ ಇದ್ದೀನಿ ಅಂತೇಳಿ ಅಂದ್ಕೊಂಡು ನನ್ನ ಮೇಲೆ ತುಂಬ ನಾನು ನಂಬಿಕೆ ಇಟ್ಟು ಓವರ್ ಕಾನ್ಫಿಡೆಂಟಿಂದ ಆಫ್ಟರ್ ಕನ್ಫರ್ಮಿಂಗ್ ಪ್ರೆಗ್ನೆನ್ಸಿ ನನ್ನ ಊರಿಂದ ಮೈಸೂರಿಗೆ ನಾನು ಗಾಡಿ ತೊಗೊಂಡು ಹೋದೆ. ಬಿಕಾಸ್ ಹಾಸ್ಟೆಲಲ್ಲಿ ಸಮ್ವೇರ್ ನಮ್ಮ ರಿಲೇಟಿವ್ ಹೌಸಲ್ಲಿ ಸ್ಟೇ ಆಗಬೇಕು ಅಂದ್ಕೊಂಡಿದ್ನಲ್ವ, ನನಗೆ ವೆಹಿಕಲ್ ಅವಶ್ಯಕತೆ ಇತ್ತು ಅಂದ್ಬಿಟ್ಟು ನಾನೇ ಟ್ರಾವೆಲ್ ಮಾಡ್ಕೊಂಡು ಹೋದೆ. ಆ್ಯಂಡ್ ಆಫ್ಟರ್ ದಟ್ ಇಮಿಡಿಯೇಟ್ ಆಫ್ಟರ್ 2 days ಆದಮೇಲೆ ನನ್ನ ಮಗನಿಗೆ ತುಂಬ ಒಂದು ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಯಿತು. ಸೊ ಆಫ್ಟರ್ ಐ ವೆಂಟ್ ಅರೌಂಡ್ ಸಂಡೇ ಹೋದೆ, ಪುನಃ ಬುಧವಾರ ನನ್ನ ಮಗನಿಗೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸ್ ಬಂತು. ಇಮಿಡಿಯೇಟ್ ಐ ವೆಂಟ್ ಬ್ಯಾಕ್ ಟು ಮೈ ಹೋಮ್ ಪ್ಲೇಸ್, ನನ್ನ ಮನೆಗೆ ಬಂದೆ. ಸೊ ಐ ಲಿಫ್ಟೆಡ್ ಹಿಮ್, ಅವನು ಎತ್ಕೊಂಡೆ, ಅಮ್ಮ ಎತ್ಕೊಳ್ಳಿ ಅಂತ ಅಂದ. ಸೊ ಈ ವಾಸ್ ಮೆಜರಿಂಗ್ ಅರೌಂಡ್ 20 kg ವೆಯ್ಟ್ ಇದ್ದಾನೆ. ಸೊ ಐ ಲಿಫ್ಟೆಡ್ ಹಿಮ್. ಸೊ ಈ ವಾಸ್ ಕ್ರೈಯಿಂಗ್ ಅ ಲಾಟ್. ಅವ್ನಿಗೆ ತುಂಬ ಅಬ್ಡಮನ್ ಪೇನ್ ಇತ್ತು.
ಸೊ ಎತ್ಕೊಂಡೆ. ಅದಾಯ್ತು ಒಂದು 3 ಡೇಸ್ಗೆ, ಮೀನ್ಸ್ ಬುಧವಾರ ಆಯಿತು, ಶುಕ್ರವಾರ ನನಗೆ ಈ ಥರ ಬ್ಲೀಡಿಂಗ್ ಆಯಿತು. ದೆನ್ ಐ ಟೋಲ್ಡ್ ಬಿಕಾಸ್ ಆಫ್ ದಿಸ್ ಅಂತ. ಸಿ ಸ್ಮಿತಾ, ನಿಮ್ಮ ಅಬ್ಡೋಮಿನಲ್ ಮಸಲ್ಗೆ ಪ್ರೆಷರ್ನ ಕೊಟ್ಟಾಗ ದೇರ್ ವಿಲ್ ಬಿ ಚಾನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಆಫ್ ಕೊರಿಯಾನ್. ಕೊರಿಯಾನ್ಗೆ ಮೀನ್ಸ್ ಯೂಟ್ರಸ್ ವಾಲ್ಗೆ ಸ್ಟ್ರೆಸ್ ಆಗುತ್ತೆ. ಆ ಮೊಮೆಂಟಲ್ಲಿ ಮೇ ಬಿ ಇಂಟರ್ನಲ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೋ ಫಾರ್ ಸ್ಕ್ಯಾನಿಂಗ್ ಪ್ರಕಾರ ದೇರ್ ಇಸ್ ನೋ ಇಂಟರ್ನಲ್ ಬ್ಲೀಡಿಂಗು. ಸೊ ನಿಮಗೆ ಅಷ್ಟು ಓವರ್ ಫ್ಲೋ ಆಗಿದ್ರೂ, ಹೆವಿ ಫ್ಲೋ ಆಗಿದ್ರೂ ಇಂಟರ್ನಲಿ ಬ್ಲೀಡಿಂಗ್ ಇಲ್ಲ. ಸೊ ಎವ್ರಿಥಿಂಗ್ ಈಸ್ ಲುಕಿಂಗ್ ನಾರ್ಮಲ್ ಸ್ಮಿತಾ ಅಂತ ಹೇಳಿದ್ರು. ಬಟ್ ಯು ನೀಡ್ ಟು ಟೇಕ್ ಅ ರೆಸ್ಟ್ ಅಟ್ಲೀಸ್ಟ್ 1 ವೀಕ್. ನೀವು ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಬೇಕು. ಆ್ಯಂಡ್ ಶಿ ಗೇವ್ ಮಿ ಸಮ್ ಮೆಡಿಕೇಶನ್ ಆಲ್ಸೋ ಫಾಸು. ಇಮಿಡಿಯೇಟಾಗಿ ಇದನ್ನು ತೊಗೊಂಡ್ರೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಶಿ ಗೇವ್ ಮಿ ಡಿಪಸ್ಟೋನ್ ಆ್ಯಂಡ್ ಆಲ್ಸೋ ಸ್ಟ್ಯಾಟಿನ್ ಅಲಾಂಗ್ ವಿತ್ ಪ್ಯಾಂಡಿ ಟ್ಯಾಬ್ಲೆಟ್ಸು ಆ್ಯಂಡ್ ಆಲ್ಸೋ ಫೋಲಿಕ್ ಆ್ಯಸಿಡು. ವಾಮಿಟಿಂಗ್ ಸೆನ್ಸೇಷನ್ ಬಂದರೆ ಈ ಥರ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ. ಶಿ ಗೇವ್ ಮಿ ಸಮ್ ಲಿಸ್ಟ್ ಆಫ್ ಟ್ಯಾಬ್ಲೆಟ್ ವಿಚ್ ವಾಸ್ ಅರೌಂಡ್ 10 ಟ್ಯಾಬ್ಲೆಟ್ಸ್ ಪರ್ ಡೇ. ಅದ್ರ ಜೊತೆಗೆ ಪ್ರಾಪರ್ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಮಿತಾ. ಯು ನೀಡ್ ಟು ಟೇಕ್ ಅಟ್ಲೀಸ್ಟ್ 3 to 4 ಫ್ರೂಟ್ಸ್ನ ತಿನ್ನಬೇಕು, ತರಕಾರಿ ತುಂಬ ಚೆನ್ನಾಗಿ ತೊಗೋಬೇಕು, ಮತ್ತು ವಾಟರ್ ಚೆನ್ನಾಗಿ ಕುಡಿಬೇಕು, ಆ್ಯಂಡ್ ಪ್ರೋಟೀನ್ ಕಂಟೆಂಟ್ ಇರೋವಂಥ ಫುಡ್ನ ತಿನ್ನಬೇಕು ಅಂತೆಲ್ಲ ಹೇಳಿ ನನ್ನ ಮನೆಗೆ ಕಳಿಸಿದ್ರು. ಬಿಕಾಸ್ ಇಲ್ಲಿ ಟ್ಯಾಬ್ಲೆಟ್ ತೊಗೊತಾರೆ, ನ್ಯೂಟ್ರಿಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನನ್ನನ್ನು ಕಳಿಸಿದ್ರು. ದೆನ್ ಓಕೆ, ಶಿ ಸೆಂಡ್ ಮೀ ಬ್ಯಾಕ್ ಟು ಹೋಮ್. ದೆನ್ ಐ ವಾಸ್ ಥಿಂಕಿಂಗ್, ಓಕೆ, ಐ ಆಮ್ ಇನ್ ದ ಪೀಕ್ ಆಫ್ ಬೋತ್ ಮೈ PhD ಪೀಕಲ್ಲಿದ್ದೀನಿ. ದೆನ್ ವಾಟ್ ಟು ಡೂ ಅಂತ ಅಂದ್ಕೊಂಡು ದೆನ್ ಐ ಕಾಲ್ ಟು ಮೈ ಗೈಡ್. ಸಿ ಸೆಡ್ ಈ ಥರ ಆಗಿದೆ ಅಂತ. ಸಿ ಸೆಡ್ ಡೋಂಟ್ ವರಿ, ಯು ಟೇಕ್ ರೆಸ್ಟ್ ಸ್ಮಿತಾ, ನೆಕ್ಸ್ಟ್ ವಿ ವಿಲ್ ಟೇಕ್ ಕೇರ್ ಆಫ್ ದ PhD ಥಿಂಗ್ ಒನ್ಸ್ ಯು ಗೆಟ್ ಬ್ಯಾಕ್ ಅಂತ ಹೇಳಿದ್ರು. ಮೀನ್ಸ್ ಒನ್ಸ್ ಯು ಬಿಕೇಮ್ ನಾರ್ಮಲ್ ವಿಲ್ ಟೇಕ್ ಕೇರ್ ಆಫ್ PhD ಥಿಂಗ್ ಅಂತ. ದೆನ್ ಐ ಪಾಸ್ ಆಲ್ ಮೈ ವರ್ಕ್, ಎಲ್ಲ ವರ್ಕ್ನ ಪಾಸ್ ಮಾಡಿ ಐ ಸ್ಟಾರ್ಟೆಡ್ ಟೇಕಿಂಗ್ ಬೆಡ್ ರೆಸ್ಟ್ ಮಾಡೋಣ ಅಂತ ಐ ಡಿಸೈಡೆಡ್. ಸೊ ಇಟ್ಸ್ ಬೀನ್ ಆ್ಯಕ್ಚುಲಿ 1 ವೀಕ್ ತನಕ ಫಸ್ಟ್ ಟ್ಯಾಬ್ಲೆಟ್ ತೊಗೊಳ್ಳೋ ತನಕ ಎವ್ರಿಥಿಂಗ್ ವಾಸ್ ಸೀಮ್ಸ್ ಟು ಬಿ ಗುಡ್. ಎಲ್ಲ ನಾರ್ಮಲ್ ಆಗಿತ್ತು. ಬ್ಲೀಡಿಂಗ್ ಸ್ಟಾಪ್ ಆಗಿತ್ತು. ಲೈಟಾಗಿ ಸ್ಪಾಟಿಂಗ್ ಇತ್ತು, ಬಿಕಾಸ್ ಅಲ್ಲಿ ಸ್ವಲ್ಪ ಇರುತ್ತಲ್ಲ, ಕ್ಲಿಯರ್ ಸ್ವಲ್ಪ ಸ್ಪಾಟಿಂಗ್ ಇತ್ತು. ಬಟ್ ಇಟ್ ವಾಸ್ ನಾಟ್ ಟೂ ಮಚ್. ಬಟ್ ಡಾಕ್ಟರ್ ಹೇಳಿದರು, ಏನೋ ತುಂಬ ಹೆವಿ ಬ್ಲೀಡ್ ಪುನಃ ಆಯಿತು ಅಂದರೆ ಇಮಿಡಿಯೇಟಾಗಿ ಬರಬೇಕು ಅಂತ. ಆಫ್ಟರ್ 5 days ಆದಮೇಲೆ ಇನ್ನೊಂದು ಸ್ವಲ್ಪ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ದೆನ್ ನಾನು ಲೋಕಲ್ ಡಾಕ್ಟರ್ಗೆ ಹೋಗಿ ತೋರಿಸ್ದೆ. ಈ ಥರ ಆಗಿತ್ತು, ನಾನು ಮೈಸೂರಲ್ಲಿ ತೋರಿಸಿದ್ದೆ ಕ್ಯಾಂಗರೂ ಕೇರಲ್ಲಿ. ಈ ಥರ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಗೇನ್ ಇವಾಗ ನನಗೆ ಈ ಥರ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದಾಗ, ಇಟ್ಸ್ ಓಕೆ, ಮೇ ಬಿ ಕ್ಲಿಯರ್ ಆಗ್ತಾ ಇರಬೇಕು ಅಂದ್ಬಿಟ್ಟು ಪುನಃ ಅಬ್ಡೋಮಿನಲ್ ಸ್ಕ್ಯಾನ್ ಮಾಡಿ ನೋಡಿದ್ರು. ಆವಾಗ ಇಂಟರ್ನಲ್ ಬ್ಲೀಡಿಂಗ್ದು ಸ್ಪಾಟಿಂಗ್ ಇತ್ತು. ಸಿ ಸ್ಮಿತಾ, ಇಂಟರ್ನಲ್ ಬ್ಲೀಡಿಂಗ್ ಇದೆ, ಸೊ ಇದು ಕ್ಲಿಯರ್ ಆಗ್ತಾ ಇರುತ್ತೆ, ಡೋಂಟ್ ವರಿ, ಯು ಕ್ಯಾನ್ ವಾಕ್ ಆಲ್ಸೋ, ನೀನು ತಿರುಗಾಡ್ಬೋದು. ಆ್ಯಂಡ್ ಆಲ್ಸೋ 5 kg ವೆಯ್ಟ್ನ ನೀನು ಆರಾಮಾಗಿ ಲಿಫ್ಟ್ ಮಾಡ್ಬೋದು, ಡೋಂಟ್ ವರಿ. ಯು ಡೂ ಯುವರ್ ಡೈಲಿ ರೊಟೀನ್ ಆ್ಯಂಡ್ ಸ್ಲೋಲಿ ಡೋಂಟ್ ತುಂಬ ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಆರಾಮಾಗಿ ನಿಮ್ಮ ಲೈಫಲ್ಲಿ ನಿಮ್ಮ ಡೈಲಿ ರೊಟೀನ್ ಏನಿದೆ ನೀವು ಮಾಡ್ಕೋಬೋದು ಅಂತ ಹೇಳಿದ್ರು. ದೆನ್ ಐ ಕೇಮ್ ಬ್ಯಾಕ್ ಟು ಹೋಮ್. ಅಗೇನ್ ಸೆಕೆಂಡ್ ಡೇ ಪುನಃ ಅಗೇನ್ ಹೆವಿ ಬ್ಲೀಡ್ ಸ್ಟಾರ್ಟ್ ಆಯಿತು. ದೆನ್ ಐ ಟೋಲ್ಡ್ ಟು ಮೈ ಹಸ್ಬೆಂಡ್, ಇಲ್ಲ ನಾನು ಕ್ಯಾಂಗರೂ ಕೇರ್ ಮೈಸೂರಿಗೆ ಹೋಗ್ತೀನಿ, ನನಗೆ ಐ ಆಮ್ ಫೀಲಿಂಗ್ ಬೆಸ್ಟ್ ವಿತ್ ಹರ್ ಅಂತ. ಸೊ ನಾವು ಕ್ಯಾಂಗರೂ ಕೇರ್ಗೆ ಬಂದ್ವಿ ವಾಪಸ್ಸು. ಅಗೇನ್ ಡಾಕ್ಟರ್, ಇಲ್ಲ ಅಬ್ಡೋಮಿನಲ್ ಸ್ಕ್ಯಾನ್ ಇನ್ನೊಂದ್ಸಲ ಮಾಡಿಸೋಣ ಅಂತ. ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಗೊತ್ತಾಯಿತು, ಸೊ ಬೇಬಿ ಹಾರ್ಟ್ ಬೀಟ್ ವಾಸ್ ಫೈನ್, ಎಲ್ಲ ಕರೆಕ್ಟ್ ಆಗಿತ್ತು. ದೇರ್ ವಾಸ್ ಆ್ಯನ್ ಲಾರ್ಜ್ ಸಬ್ಕೋರಿಯಾನಿಕ್ ಹೆಮಟೋಮಾ ಇತ್ತು. ಇಟ್ ವಾಸ್ ಮೆಜರಿಂಗ್ ಅರೌಂಡ್ 7 cc. ಡಾಕ್ಟರ್ಸ್ ಹೇಳಿ ರೆಸ್ಟ್ ಮಾಡಿ, ಇಲ್ಲಾಂದರೆ ಇಲ್ಲೇ ಅಡ್ಮಿಟ್ ಆಗಿ 3 to 4 days ನಾವು ನಿಮ್ಮನ್ನ ಫಾಲೋ ಅಪ್ ಮಾಡ್ತೀವಿ. ಸೊ ಇಲ್ಲೇ ಇದೇ ಥರ ಆಯ್ತು ಅಂತಾರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸ್ಮಿತಾ ಅಂತ. ಐ ಸೆಡ್, ಇಲ್ಲ ಮ್ಯಾಮ್, ಇಲ್ಲಿ ನಾವು ನಮ್ಮ ನೇಟಿವ್ ಪ್ಲೇಸಿಂದ ಬರಬೇಕಾಗುತ್ತೆ, ವಿಚ್ ಈಸ್ ಅರೌಂಡ್ 60 to 70 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿ ಯಾವ್ದಾದ್ರು ಲೋಕಲ್ ಡಾಕ್ಟರ್ ಇದ್ದರೆ ನನಗೆ ಅಸೈನ್ ಮಾಡಿ, ನಾನು ಅಲ್ಲೇ ಫಾಲೋ ಅಪ್ ಮಾಡ್ಕೊತೀನಿ, ನಾನು ಸ್ಟ್ರಿಕ್ಟಾಗಿ ಬೆಡ್ ರೆಸ್ಟ್ ತೊಗೊತೀನಿ ಅಂತ ಹೇಳಿದೆ. ಸೊ ಮೇನ್ ಇಂಪಾರ್ಟೆಂಟ್ಲಿ ಏನಾಗ್ತಿತ್ತು ಅಂತಂದರೆ, ಹೌ ಲಾಂಗ್ ಐ ಕ್ಯಾನ್ ರೆಸ್ಟ್ ಆನ್ ದ ಬೆಡ್ ಅಲ್ವಾ, ಒಬ್ಬಳೇ ಇರ್ತಿದ್ದೆ. ಐ ವಾಸ್ ಫೀಲಿಂಗ್ ವೆರಿ ಲೋನ್ಲಿ. ಆ್ಯಂಡ್ ಪ್ರೊಜೆಸ್ಟಿರಾನ್, ಆಬ್ವಿಯಸ್ಲಿ ಟೂ ಮಚ್ ಆಫ್ ಟೇಕಿಂಗ್ ಪ್ರೊಜೆಸ್ಟಿರಾನ್ ಸಪ್ಲಿಮೆಂಟ್ಸ್ ಅವೆಲ್ಲ ಫಾಸ್ ಆಗಿರ್ಬೋದು, ಸ್ಟ್ಯಾಟಿನ್ನು, ಡಿಪಸ್ಟೋನ್ ಆ್ಯಕ್ಚುಲಿ. ಸೊ ಇದೆಲ್ಲ ಪ್ರೊಜೆಸ್ಟಿರಾನ್ ಸಪ್ಲಿಮೆಂಟ್ಸು. ಅವೆಲ್ಲ ಏನಾಗುತ್ತೆ ಅಂತಂದರೆ ಮೂಡ್ ಸ್ವಿಂಗ್ ಕ್ರಿಯೇಟ್ ಆಗೋದು. ಆ್ಯಂಡ್ ಬೆಡ್ ರೆಸ್ಟ್ ಅಂತಲೇ ಏನೂ ವರ್ಕ್ ಮಾಡಿಲ್ಲ, ಎಂಟಿ ಮೈಂಡ್ ಇಸ್ ಲೈಕ್ ಅ ಡೆವಿಲ್ ವರ್ಕ್ಶಾಪ್ ಅನ್ನಂಗೆ. ಸೊ ಸಿಂಪ್ಲಿ ಓವರ್ ಥಿಂಕಿಂಗ್ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಆ ಸ್ಟ್ರೆಸ್ಸು ಮತ್ತು ಸ್ವಲ್ಪ ನಾನೇನೋ ಸ್ಟ್ರೆಸ್ ತೊಗೊಂಡೆ, ಸ್ವಲ್ಪ ಏನಾದರೂ ಕಿರ್ಚಾಡಿದ್ರೆ, ಕೂಗಾಡಿದ್ರೆ ಯಾರ ಮೇಲಾದ್ರೂ ಇಮ್ಮಿಡಿಯೇಟಾಗಿ ನನಗೆ ಬ್ಲೀಡಿಂಗ್ ಆಗ್ತಾಯಿತ್ತು. ದೆನ್ ಸೊ ದೀಸ್ ಆರ್ ದ ಮೈ ಬ್ಯಾಡ್ ಎಕ್ಸ್ಪೀರಿಯನ್ಸಸ್. ಸೊ ಡಾಕ್ಟರ್ ಸಜೆಸ್ಟೆಡ್ ಮೀ, ಇಲ್ಲ ನೀವು ಕಂಪ್ಲೀಟಾಗಿ ಬೆಡ್ ರೆಸ್ಟ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು,
ಸೊ ಕೀಪ್ ಯುವರ್ ಮೈಂಡ್ ಕಾಮ್ ಆ್ಯಂಡ್ ಕೂಲ್ ಅಂತ ಹೇಳಿ ಕಳಿಸಿದ್ರು. ದೆನ್ ಐ ಥಾಟ್ ಆಫ್ ಓಕೆ, ಐ ಸ್ಟಾರ್ಟೆಡ್ ವಾಚಿಂಗ್ ನ್ಯೂ ಸೀರೀಸ್ ಫ್ರಮ್ ಇನ್ ದ ನೆಟ್ಫ್ಲಿಕ್ಸಲ್ಲಿ, ಹಾಟ್ಸ್ಟಾರಲ್ಲಿ ಯಾವ್ಯಾವ ಸೀರೀಸ್ ಎಲ್ಲ ರಿಲೀಸ್ ಆಗಿದೆ ಅದೆಲ್ಲ ಐ ಸ್ಟಾರ್ಟೆಡ್ ವಾಚಿಂಗ್. ಆ್ಯಂಡ್ ಅದೇ ಓವರ್ ಥಿಂಕಿಂಗ್ ಎಲ್ಲ ಮಾಡ್ದೇನೆ ಅಟ್ಲೀಸ್ಟ್ ಆ ಟ್ಯಾಬ್ಲೆಟ್ ತೊಗೊಂಡಾಗ ಚೆನ್ನಾಗಿ ನಿದ್ದೆ ಬರ್ತಿತ್ತು. ನನಗೆ ಯಾವಾಗ ನಿದ್ದೆ ಬರ್ತಿರಲಿಲ್ಲ ಅವಾಗೆಲ್ಲ ಸೀರೀಸ್ ವಾಚ್ ಮಾಡ್ತಿದ್ದೆ. ಇದೇ ಥರ ಹೆಂಗೋ ಟೈಮ್ ಪಾಸ್ ಮಾಡ್ತಾ ಇದೆ. ದೆನ್ ಆ ಮಂತ್ ಓವರಾಲ್ 1 ಮಂತಲ್ಲಿ ಏನಿದೆ, ಜೂನ್ 26ಗೆ ಈ ಥರ ಪ್ರಾಬ್ಲಮ್ ಆಗಿದೆ ನನಗೆ. ಅಪ್ ಟು ಆಗಸ್ಟ್ ತನಕ ನನಗೆ ಫಸ್ಟು ಹೆವಿ ಬ್ಲೀಡ್ ಆಯಿತು. ದೆನ್ ಆಫ್ಟರ್ ಬ್ರೌನ್ ಡಿಸ್ಚಾರ್ಜು, ಒಂಥರ ಕೊಳೆ ಥರ ಕರೆ ಥರ ಆಗ್ತಾಯಿತ್ತು. ಅದಾದಮೇಲೆ ಪಿಂಕಿಶ್ ಕಲರ್ ಡಿಸ್ಚಾರ್ಜ್ ಆಯಿತು. ದೆನ್ ಆಫ್ಟರ್ ಪೇಲ್ ಪಿಂಕ್, ಅದಾದಮೇಲೆ ಯೆಲ್ಲೋ ಕಲರು. ಥ್ರೂಔಟ್ 1.5 ಮಂತ್ ನನಗೆ ಇದೇ ಥರ ಬ್ಲೀಡಿಂಗ್ ಆಗಿದೆ. ಆ ಪ್ರೊಜೆಸ್ಟ್ರಾನ್ದು ಟ್ಯಾಬ್ಲೆಟ್ಸ್ ಏನೇನಿದೆ ಅದನ್ನೆಲ್ಲ ತೊಗೊಂಡಾಗ ಏನಾಗುತ್ತೆ ಅಂತಂದರೆ, ಯಾರು ಹೇಳ್ತಾರೆ ಬೆಡ್ ರೆಸ್ಟ್ ಮಾಡ್ತಿದ್ಯಾ, ದಪ್ಪ ಆಗಬೇಕು, ನೀನು ನೋಡಿದ್ರೆ ಸಣ್ಣ ಆಗ್ತಾ ಇದೆಯಲ್ಲ ಅಂತ. ಸೊ ಇಟ್ ವಾಸ್ ಟೂ ಮಚ್ ಬರ್ಡನಿಂಗ್. ಟ್ಯಾಬ್ಲೆಟ್ ತುಂಬ ತೊಗೊತಾ ಇದ್ನಲ್ಲ, ಸ್ಟ್ರೆಸ್ ಫೀಲ್ ಆಗ್ತಾಯಿತ್ತು ನನಗೆ. ಬಟ್ ಸಮಹೌ ಐ ಮ್ಯಾನೇಜ್. ಅದಾದಮೇಲೆ ದೆನ್ ಐ ವೆಂಟ್ ಫಾರ್ ಆಫ್ಟರ್ 12 ವೀಕ್ ಆದಮೇಲೆ NT ಸ್ಕ್ಯಾನ್ ಬರೀತಾರೆ. ಆ NT ಸ್ಕ್ಯಾನಲ್ಲಿ ಬೇಬಿ ಹಾರ್ಟ್ ಬೀಟ್ ನಾರ್ಮಲ್ ಆಗಿತ್ತು. ಆ್ಯಂಡ್ ಅದೇನಕ್ಕೆ ಮಾಡಿಸ್ತಾರೆ ಅಂದರೆ ಬೇಬಿ ಗ್ರೋತ್ ಹೇಗಿದೆ ಆ್ಯಂಡ್ ಆಲ್ಸೋ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇದ್ದರೆ ಸ್ಕ್ರೀನ್ ಮಾಡೋಕ್ಕೆ. ಎವ್ರಿಥಿಂಗ್ ವಾಸ್ ಲುಕಿಂಗ್ ನಾರ್ಮಲ್, ಎವ್ರಿಥಿಂಗ್ ವರ್ ಲುಕಿಂಗ್ ನಾರ್ಮಲ್ ಆಗೇ ಇತ್ತು ಎಲ್ಲ. ಬಟ್ ಸಬ್ಕೋರಿಯನಿಕ್ ಹೆಮಟೋಮಾ ಅಗೇನ್ ವಾಸ್ ಇನ್ಕ್ರೀಸ್ಡ್, ಅಗ್ರಿವೇಟ್ ಆಗಿತ್ತು, ವಿಚ್ ಇಸ್ ಅರೌಂಡ್ 7.6. ದೆನ್ ನನ್ನ ಡಾಕ್ಟ್ರ್ ಏನು ಹೇಳಿದ್ರು ಅದಾದಮೇಲೆ, ದೆನ್ ಮೈ PhD ವರ್ಕ್ ಏನಾಯಿತು. ಸೊ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದೇ ವಿಡಿಯೋ ತುಂಬ ಲೆಂತ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಶೇರ್ ಮಾಡ್ತೀನಿ.